ದರ್ಶನ್ ಜೊತೆ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದೆ. ರಾಜಾದಿತ್ಯ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಬಿಡಬೇಕಾಯಿತು. ಹಿಂಡಲಗ ಜೈಲಿನಲ್ಲಿ ಡಿಸೆಂಬರ್ 13ರಂದು ರೆಗ್ಯುಲರ್ ಬೇಲ್ ಆದ ನಂತರ ಹೊರಗಡೆ ಬಂದಿದೆ. ಈಗ ಮತ್ತೆ ಜೈಲು ಪಾಲು. ಸುಪ್ರೀಂ ಕೋರ್ಟ್ ಆದೇಶ ಪ್ರಕಟ ಆದ ನಂತರ ಮೊದಲು ಅರೆಸ್ಟ್ ಆಗಿದ್ದೆ ಆರೋಪಿ ನಂಬರ್ 14 ಪ್ರದೋಷ್. ಎರಡನೇದಾಗಿ ಪವಿತ್ರ ಗೌಡ ಮನೆ ಒಳಗಡೆ ಇದ್ದಾರೆ ಪೊಲೀಸರು. ದರ್ಶನ್ ಇವತ್ತು ಸಂಜೆ ಹೊತ್ತಿಗೆ ಪೊಲೀಸರ ಮುಂದೆ ಶರಣಾಗ್ತಾರೆ. ಇನ್ನುಳಿದಂತೆ ಜಗದೀಶ್, ಲಕ್ಷ್ಮಣ್, ಅನುಕುಮಾರ್ ಮತ್ತು ನಾಗರಾಜ್ 4 ಬಂಧನ ಆಗಬೇಕಾಗಿದೆ. ಪ್ರದೋಷ್ ಅರೆಸ್ಟ್ ಮಾಡಿ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಗಿರಿನಗರದಲ್ಲಿರುವಂತಹ ಪ್ರದೋಷ್ ಮನೆಯಿಂದ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗ್ತಾರೆ. ಪವಿತ್ರ ಗೌಡ ಮನೆಯ ಒಳಗಡೆ ಪೊಲೀಸರಿದ್ದಾರೆ. ಸುಪ್ರೀಂ ಕೋರ್ಟಿನ ಆದೇಶವನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಬೆಳಗ್ಗೆನೆ ಪವಿತ್ರ ಗೌಡ ಕಾಣಿಸ್ಕೊಂಡಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಇವತ್ತಿನ ದೃಶ್ಯ ಇದು. ಮುಖದಲ್ಲಿ ಟೆನ್ಷನ್ ಎದ್ದು ಕಾಣಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಿಗೆ 2 ಅರೆಸ್ಟ್. ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಮತ್ತು 14ನೇ ಆರೋಪಿ ಪ್ರದೋಷ್ ಇಬ್ಬರನ್ನ ಬಂಧಿಸಿದ್ದಾರೆ. A1 ಮತ್ತು 14ನೇ ಆರೋಪಿ ಇಬ್ಬರ ಬಂಧನ ಆಗಿದೆ. ದರ್ಶನ್ ಸೇರಿದಂತೆ 7 ಜನರ ಜಾಮೀನು ರದ್ದಾಗಿದೆ. ಉಳಿದ 5 ಆರೋಪಿಗಳ ಬಂಧನಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಪವಿತ್ರ ಗೌಡ, ಪ್ರದೋಷ್ ಇಬ್ಬರ ಬಂಧನ ಆಗಿದೆ. ಇನ್ನುಳಿದಂತೆ 5 ಮಂದಿ ದರ್ಶನ್ ಸೇರಿದಂತೆ ದರ್ಶನ್, ಜಗದೀಶ್, ಲಕ್ಷ್ಮಣ್, ಅನುಕುಮಾರ್, ನಾಗರಾಜ್ 5 ಆರೋಪಿಗಳ ಬಂಧನಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಕಾಂಟ್ಯಾಕ್ಟ್ ಮಾಡಿದಾಗ ದರ್ಶನ್ ಹೇಳಿದಾರಂತೆ ಸಂಜೆ ಒಳಗಡೆ ಹಾಜರಾಗ್ತೀನಿ ಅಂತ. ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಿಗೆ 2 ಆರೋಪಿಗಳು ಅರೆಸ್ಟ್. ಪವಿತ್ರ ಗೌಡ ಮತ್ತು ಪ್ರದೋಷ್. ಇನ್ನು 5 ಮಂದಿ ಅರೆಸ್ಟ್ ಆಗಬೇಕು. ದರ್ಶನ್ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಸಂಜೆ ವೇಳೆಗೆ ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ರು ಕೂಡ ಪೊಲೀಸರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ, ಕನ್ಫರ್ಮ್ ಮಾಡ್ಕೋತಾ ಇದ್ದಾರೆ. ಬೆಂಗಳೂರಿನ RR ನಗರದಲ್ಲಿರೋ ದರ್ಶನ್ ಮನೆ, ಹೊಸಕೇರಹಳ್ಳಿಯಲ್ಲಿರುವಂತ ವಿಜಯಲಕ್ಷ್ಮಿ ಮನೆ ಸರ್ಚ್ ಮಾಡಿದ್ರು. ಸಂಜೆ 4:30ಕ್ಕೆ ದರ್ಶನ್ ಶರಣಾಗ್ತಾರೆ. ಸುಪ್ರೀಂ ಕೋರ್ಟಿನ ಆದೇಶವೇ ಹೊರಬಿದ್ದಿದೆ. ಇನ್ನು ಯಾವ ನೆಪವೂ ನಡೆಯೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.